ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ರಾತ್ರಿ ಬಿಸ್ನೆಸ್ ಆಡ್ತಿದ್ವಿ, ಆಲ್ಮೋಸ್ಟ್ 12 ಆಗಿತ್ತು. ಸೊ 12 ಆದಮೇಲೆ ಆಡಿಬಿಟ್ಟು ಎಲ್ಲರೂ ಮಲ್ಕೊಬಿಟ್ವಿ. ಅದಾದಮೇಲೆ ಗೈಸ್ ಅಲ್ಲಿಂದ ನಾನು ನಮ್ಮ ಅತ್ತೆ ಮನೆ ತಗ ಬಂದೆ, ನಮ್ಮ ದೊಡ್ಡಮ್ಮ ಮನೆ ತಗಿಲ್ಲ. ಸೊ ಅಡುಗೆ ರೆಡಿ ಆಗಿದೆ, ಟಿಫನ್ ರೆಡಿ ಆಗಿದೆ ಅಂತಿದ್ದಾರೆ. ಟಿಫನ್ಗೆ ಬಿರಿಯಾನಿ ಮಾಡಿದ್ದಾರೆ ಅಂತ, ತಿನ್ನಡಿರಿ ಅಂತಾರೆ. ನಾನು ಫ್ರೆಶ್ ಅಪ್ ಆಗಿಲ್ಲ ಅಂದರೂ ಕೇಳ್ತಾ ಇಲ್ಲ, ತಿನ್ಬರ್ರಿ ಅಂತಾರೆ. ಸೊ ಬನ್ನಿ ಹೋಗೋಣ, ತಿನ್ಬಿಡೋಣ, ಒಂಚೂರು ತಿನ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಕೆ ಹೋಗೋಣ. ಬನ್ನಿ ಹೋಗೋಣ, ಬಿರಿಯಾನಿ ತಿನ್ನೋಣ. ಊಟ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬಿರಿಯಾನಿ ಮಾಡಿದ್ದಾರೆ. ಸೊ ಇನ್ನು ಗೊತ್ತಿದ್ದೀವಿ, ಇನ್ನೂ ಬಡಿಸಿಲ್ಲ, ಬಡಿಸಿದ್ದಾರೆ, ಬಂದಿದ್ದೀನಿ. ಸೊ ಗೈಸ್ ಬಿರಿಯಾನಿ ಬಂದಿದೆ. ಸೊ ತಿಂದಮೇಲೆ ಸಿಗ್ತೀನಿ ಗೈಸ್. ಫೈನಲಿ ನಾನು ರೆಡಿ ಆದೆ, ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮರಿಬೇಡಿ ಗೈಸ್, ನಾನು ಇದ್ದೀನಿ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗೈಸ್, ಏನು ಮಾಡಬೇಕಂತ ಗೊತ್ತಿಲ್ಲ, ಸುಮ್ಮನೆ ಗೊತ್ತಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ಕಮೆಂಟ್ ಮಾಡಿ. ಮೊನ್ನೆನೂ ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ. ಆಮೇಲೆ ಸಿಗ್ತೀನಿ ಗೈಸ್. ಮೊನ್ನೆ ತುಂಬ ಜನ ಗೈಸ್, ಫುಲ್ಲು ನೆಂಟರು. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಂಗೆ ಅದು ಬೋರ್ ಹೊಡಿತಿದೆ. ಸೊ ವಿಡಿಯೋ ಮಾಡೋಣ ಅಂದ್ಕೊಂಡೆ. ನಮಗೆಲ್ಲ ಗೊತ್ತಾಗೋಯ್ತು, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಏನು ಮಾಡೋದಂತ ಗೊತ್ತಿಲ್ಲ. ಸೊ ಸುಮ್ಮನೆ ಕುತ್ಕೊಂಡು ಅಳ್ಟೆ ಮಾಡ್ತಿದ್ದೀನಿ. ಸೊ ಒಳಗಡೆ ರೂಮ್ಗಳಿಗೂ ಫಿಲ್ ಆಗಿಬಿಟ್ಟವ್ರೆ, ಹಾಲಲ್ಲೂ ಫಿಲ್ ಆಗಿಬಿಟ್ಟವ್ರೆ. ಸೊ ಬನ್ನಿ ಏನೋ ಒಂದು ಮಾಡೋಣ ಕುತ್ಕೊಂಡು. ಏನು ವೀಡಿಯೋ ಸುಮ್ಮನೆ ಸೈಡಾಗಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಏನು ಮಾಡಬೇಕಂತ ಗೊತ್ತಿಲ್ಲ. ಫುಲ್ಲು ಮಟನ್ ಊಟ ಬೇರೆ, ಜಾತ್ರೆ ಮಾಡ್ತಿರೋದು ಫುಲ್ ನಾನ್ ವೆಜ್ಜು. ಸೊ ಬೆಳಿಗ್ಗೆ ಆಲ್ರೆಡಿ ಬಿರಿಯಾನಿ ತಿಂದಿದ್ದೀವಿ. ಇವಾಗ ಎಷ್ಟೊತ್ತಿಗೆ ಊಟ ಮಾಡ್ತಿರೋದು, ಇವಾಗ ಬಂದು 12:30 ಆಗಿದೆ. ಸೊ ಬನ್ನಿ ನೋಡೋಣ ಗೈಸ್. ಊಟದ ಹತ್ರ ಖಾಲಿ ಆಗೈತೆ ಅಂತ ಬಂದ್ವಿ. ಸೊ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ಎಲ್ಲರೂ. ಸೊ ಬನ್ನಿ ನೋಡೋಣ, ಇನ್ನೊಂದು ಖಾಲಿ ಆಗುತ್ತೆ ಇನ್ನೇನು. ಸೊ ಅದಾದಮೇಲೆ ಹೋಗೋದೆ. ಬಂದಿದ್ವಿ, ಖಾಲಿ ಆಯಿತು. ಸೊ ಅದಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಸೊ ನೋಡಿ ಗೈಸ್, ನನ್ನ ಫ್ರೆಂಡ್ ಹರ್ಷಿತಾ ಅಂತ. ಸೊ ಕೂತ್ಕೊಂಡಿದ್ದೀವಿ. ಸೊ ಬನ್ನಿ ನಾವೆಲ್ಲ ಕೂತ್ಕೊಂಡಿದ್ದೀವಿ ಜೊತೆಗೆ. ಸೊ ಬನ್ನಿ ತಿನ್ನೋಣ. ಬೇಡ ಚಿಕ್ಕದು ಇವಾಗ ಬೇಡ, ತಿಂತೀನಿ ಇವಾಗ ಬೇಡ. ಸ್ವಲ್ಪ ಇಲ್ಲ ಗೈಸ್. ಎಲ್ಲ ಐಟಮು ಖಾಲಿ ಮಾಡಿದೆ. ಊಟ ತಿನ್ಬೇಕಾದ್ರೆ ಮಾತಾಡಬಾರ್ದು ಅಂದದಕ್ಕೆ ಮಾತಾಡಿರಲಿಲ್ಲ ಗೈಸ್. ನಮ್ಮ ಅಣ್ಣ ಪಾಯಸದ ಒಳಗಡೆನೆ ಐಸ್ ಕ್ರೀಮ್ ಹಾಕ್ಸ್ಕೊಂಡವನೆ, ಬರೀ ಇಂಥದೆಯಾ. ಸೊ ನಾವು ಐಸ್ ಕ್ರೀಮ್ ಇಸ್ಕೊಂಡಿದ್ದೀವಿ, ಐಸ್ ಕ್ರೀಮ್ ತಿಂತಿದ್ದೀವಿ. ಸೊ ಬನ್ನಿ ನಾನು ಗೈಸ್. ರೂಮಲ್ಲಿ ಕೂತ್ಕೊಂಡು ಫೋನ್ ನೋಡ್ತಿದ್ದೆ. ಅವಾಗೆಯಿಂದ ಊಟ ಮಾಡಿದವರು ಆ ರೂಮಿಂದ ಈ ರೂಮಿಗೆ ಕಳಿಸ್ತಾನೆ ಇದ್ರು. ಅಲ್ಲಿಂದ ಇಲ್ಲಿ ಓಡಾಡಿಕೊಂಡು ಆಮೇಲೆ ಫೈನಲಿ ಒಂದು ಕಡೆ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ಗೊತ್ತಿದೆ ಹಂಗೆ ಮಲ್ಕೊಂಡು. ಸೊ ಅದಕ್ಕೆ ಇವಾಗ ನಮ್ಮ ಅಕ್ಕ ಕಾಫಿ ತಂದುಕೊಟ್ರು ಕುಡಿಯೋಣ ಅಂತ. ಸೊ ಕುಡಿಯೋಣ ಇದೆ ಚೆನ್ನಾಗಿದೆ, ಅಷ್ಟೇ ಸ್ಟ್ರಾಂಗ್ ಆಗಿದೆ. ಸೊ ಕುಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಿರೋ ಗೊತ್ತಿಲ್ಲ, ಅವಾಗ ಸಿಗ್ತೀನಿ ಗೈಸ್. ಇವಾಗ ತಾನೇ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿದೆ. ನನಗಂತೂ ಸಾಕಾಗ್ಬಿಟ್ಟಿದೆ. ಸೊ ವಿಡಿಯೋ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಒಟ್ಟಾಗಿ ಅಪ್ಲೋಡ್ ಅಂತೂ ಮಾಡೇ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇನ್ನು ಮುಂದೆ ಪಕ್ಕಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಇನ್ನು ಮುಂದೆ ಪಕ್ಕಾ ವೀಡಿಯೋಸ್ ಬರುತ್ತೆ ಎಂಟ್ರೆನ್ಸಿಗಾಗಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.